ಹೆಂಗೆ ನನ್ನ ಜೀವನ ಬದಲಾವಣೆ ಮಾಡು ಅಂದ ಮೇಲೆ ಕೈಲಾಸದೊಳಗೆ ಪರಮಾತ್ಮ ವಿಚಾರ ಮಾಡಿ ಅಂತಾನ. ಹೇಳಿದ ಮೇಲೆ ಶನಿ ಅಂತಾನ ಇಷ್ಟು ನಿಮಿಷಕ್ಕೆ ಇಷ್ಟು ಸೆಕೆಂಡಿಗೆ ಬರ್ತೀನಿ ನೋಡು ಅಂದ ಮೇಲೆ ಅವಾಗ ಪರಮಾತ್ಮ ಅಂತಾನ ಪಾರ್ವತಿ ಹೇಳ್ತಾನೆ, ಬಹುತೇಕ ಶನಿ ಬರಂಗೆ ಕಾಣಿಸ್ತಾನವ, ಮತ್ತು ನೀ ಏನು ಮಾಡು ಅಂತ ಕೇಳಿದ್ರೆ ಅವ ಬರೋ ತನಕ ಅವ ಬಂದು ಹೋಗೋ ತನಕ ನೀ ಅಂಕ ತವ್ರ ಮನೆಗೆ ಹೋಗಂತ ನಾವು ಯಾರಿಗ್ರಿ ಪಾರ್ವತಿಗೆ. ಶನಿ ಬರೋ ತನಕ ನೀ ತವ್ರ ಮನೆಗೆ ಹೋಗುವ ಅಂತ ನಾವು. ಮತ್ತು ಗಣಪತಿ ಷಣ್ಮುಖಗೆ ಹೇಳ್ತಾನೆ ಅಂಕ ನೀವು ವಾಯುವಾರಕ್ಕೆ ಹೋಗ್ಬರ್ರಿ ಅಂತ ನಾವು. ಮಕ್ಕಳನ್ನು ವಾಯುವಾರಕ್ಕೆ ಕಳಿಸ್ತಾನೆ, ಹೆಂಡತಿಗೆ ತವ್ರ ಮನೆಗೆ ಕಳಿಸ್ತಾನೆ. ಮತ್ತು ಕೊರಳಲ್ಲಿರುವಂಥ ನಾಗಶೇಷನನ್ನು ಅಂತ ನಾವು ಅಂಕ ನೀ ಅಂಕ ತಿರುಗಾಡಬಹುದು, ಅಲ್ಲೆಲ್ಲಿ ಹುತ್ತಿನಾಗ ಹಾಲು ಕುಡಿದು ಹೋಗು ಅಂತ ನಾವು. ಮತ್ತು ಎಲ್ಲ ಅಂಗಳದೊಳಗೆ ಆ ಕೈಲಾಸದೊಳಗೆ ನಂದಿಯನ್ನು ಕಳಿಸ್ತಾನೆ. ಎಲ್ಲರನ್ನ ಕಳಿಸಿ ಹ್ಯಾಂಗಿರ್ತಾನ ಅಂತ ಕೇಳಿದ್ರೆ ದಿಗಂಬರನಾಗಿ ಕೌಪಿನ ಉಟ್ಕೊಂಡು ಮೈ ತುಂಬ ಬೂದಿ ಬಡ್ಕೊಂಡು ಇನ್ನೇನು ಮಾಡ್ತಾನ, ನಾನು ಕೈಲಾಸದಾಗ ಇರಬಾರ್ದು ಅಂತ ತಿಳ್ಕೊಂಡು ಎಲ್ಲಿಗೆ ಹೋಗ್ತಾನ ಅಂತ ಕೇಳಿದ್ರೆ ಸ್ಮಶಾನಕ್ಕೆ ಹೋಗ್ತಾನೆ ನೋಡ್ರಿ. ಸ್ಮಶಾನಕ್ಕೆ ಹೋಗಿ ಸ್ಮಶಾನದಾಗ ಜ್ಞಾನ ಜಪದವನ್ನು ಮಾಡ್ಕೊತ ತಪಸ್ಸು ಮಾಡ್ಕೊತ ಕುಳಿತಾಗ ಅವಾಗ ಏನಾಗ್ತದ ಅಂತ ಕೇಳಿದ್ರೆ ಎಲ್ಲಿ ಶನಿ ಬಂದ ನನಗೆಲ್ಲಿ ಕಾಡ್ದ ಅಂತ ಕೇಳಿದಾಗ ಅವಾಗ ಏನಾಗ್ತದ ಅಂತ ಕೇಳಿದರೆ ಶನಿ ಅಂತಾನ ಮತ್ತು ಇಟ್ಟು ಕಾಡಿನಿ ಏನು ಕಾಡಬೇಕು ಅಂತ ನಾವು ಇಟ್ಟು ಕಾಡಿನಿ ಏನು ಕಾಡಬೇಕು, ಏನು ಕಾಡಿದ ನಂಗೆ ಏನೂ ಕಾಡಿಲ್ಲ ನೋಡು. ಶನಿ ಅಂತಾನ ನಾ ಬರ್ತೀನಿ ಅಂತ ತಿಳ್ಕೊಂಡು ನಿನ್ನ ಹೆಂಡತಿಗೆ ತವ್ರ ಮನೆಗೆ ಕಳಿಸಿದೆ, ನಾ ಬರ್ತೀನಿ ಅಂತ ತಿಳ್ಕೊಂಡು ಹಂತಲಿರುವಂಥ ಮಕ್ಕಳನ್ನು ದೂರ ಮಾಡ್ಕೊಂಡು, ನಾ ಬರ್ತೀನಿ ಅಂತ ತಿಳ್ಕೊಂಡು ಕೊರಳಲ್ಲಿರ್ತ ಆಭರಣಗಳನ್ನು ನಾಗಶೇಷನನ್ನು ದೂರ ಮಾಡಿದೆ, ನಾ ಬರ್ತೀನಿ ಅಂತ ತಿಳ್ಕೊಂಡು ಎಲ್ಲವನ್ನು ದೂರ ಮಾಡಿಕೊಂಡು ಸುಡುಗಾಡದಾಗ ಮುಂದೆ ಕೂತಿದ್ದಿ. ಮತ್ತು ಇನ್ನ ಏನು ಕಾಡಲಿ ಎಂದವ ಶನಿ ತಿಳಿತಿಲ್ರಿ ನಾಳ ಇನ್ನ ಏನು ಕಾಡಲಿ, ನಾ ಬರ್ತೀನಿ ಅಂತ ತಿಳ್ಕೊಂಡು ಎಲ್ಲರನ್ನ ದೂರ ಮಾಡಿಕೊಂಡು ಸುಡುಗಾಡದಾಗ ಬಂದು ಕೂತಿದ್ದಿ. ಮತ್ತು ಯಾರಿಗೂ ಕೂಡ ಕಷ್ಟ ಬಿಟ್ಟಿಲ್ಲ, ದುಃಖ ಬಿಟ್ಟಿಲ್ಲ ಅಂತಕ್ಕಂಥ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತದೆ ಬಂದು ಪುಣ್ಯಾತ್ಮರೇ. ಅದಕ್ಕೆ ಶನಿ ಇದ್ದರೆ ಇರಲಿ, ಸದ್ಗುರು ಶರಣ ಶಿವಲಿಂಗೇಶನ ಗುರುವಿನ ಆಶೀರ್ವಾದ ಇತ್ತು ಅಂತ ಕೇಳಿದರೆ ಈ ಬದುಕು ಧನ್ಯ ಆಗ್ತದೆ ಪುಣ್ಯಾತ್ಮರೇ, ಈ ಬದುಕು ಪಾವನ ಆಗ್ತದೆ ಅಂತಕ್ಕಂಥ ಮಾತನ್ನು ಸಂತರು ಹೇಳ್ತಾರೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂದ. ಆ ರೀತಿ ಬದುಕು ಮಾಡಬೇಕು ಅಂತ ಕೇಳಿದರೆ ದಾಸಿಮಾರ್ಯರು ಹೆಣ್ಣು ನೋಡೋಕೆ ಹೋಗ್ತಾರಂತ. ದುಗ್ಗಳನ್ನು ಮಾಡ್ಕೋಬೇಕು ಅಂತ ತಿಳ್ಕೊಂಡು ನನ್ನ ಈ ಜಗತ್ತಿನೊಳಗೆ ನನಗೆ ಹೆಂಡತಿ ಪವಿತ್ರವಾಗಿರುವಂಥ ಹೆಣ್ಣು ಸಿಗಬೇಕು ಅಂತ ಕೇಳಿದರೆ ಹಿರಿಯರು ಹೇಳ್ತಾರೆ. ಅವ್ರು ಏನು ಹೇಳ್ತಾರ ಅಂತ ಕೇಳಿದ್ರೆ ನನಗೆ ತಕ್ಕ ಸತಿ ಸಿಗಬೇಕಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಹೇಳ್ತಾರವರು, ಊರೆಲ್ಲ ಎಲ್ಲ ದೈವರನ್ನು ಕರೆಸಿ ಹೇಳ್ತಾರೆ, ನನಗೆ ತಕ್ಕ ಸತಿ ಸಿಗಬೇಕಲ್ಲ, ನಾ ಹೇಳಿದ್ದು ಮಾಡುವಂಥ ಸತಿ ಸಿಗಬೇಕಲ್ಲ ಅಂತ ತಿಳ್ಕೊಂಡು ಎಲ್ಲ ಕಡೆ ಹುಡುಕಾಡಕ್ಕೆ ಹಚ್ಚಿದ ಮೇಲೆ ಒಂದು ಕಡೆ ಹಿರಿಯರು ನೋಡ್ತಾರೆ, ನಿಲ್ರಿ ಇಲ್ಲಿ ಅದಾಳ ಭಾಳ ಒಳ್ಳೆ ಹೆಣ್ಮಗಳದಾಳ, ಮತ್ತು ನೋಡೋಣ ನಡ್ರಿ ಅಂತಂದ ಮೇಲೆ ವಿಚಾರ ಮಾಡಿ ಹೆಣ್ಣು ನೋಡಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ ಮೇಲೆ ದಾಸಿಮೇನವರು ಎಲ್ಲ ಆ ಹಿರಿಯರನ್ನು ಕರ್ಕೊಂಡು ಆ ಹೆಣ್ಣು ನೋಡಕ್ಕೆ ಹೋದ ಮೇಲೆ ಮನೆ ಒಳಗೆ ಕುಳಿತುಕೊಳ್ತಾರೆ. ಕುಳಿತುಕೊಂಡು ಆ ಹೆಣ್ಮಗಳು ಬರ್ತಾಳೆ. ಬಂದು ದಾಸಿಮೇನವ್ರು ಮಾತಾಡಿಸ್ತಾರೆ. ಏನು ಮಾತಾಡಿಸ್ತಾರ ಅಂತ ಕೇಳಿದ್ರೆ ಹೆಸರು ಕೇಳ್ತಾರೆ, ತಂದೆ ಹೆಸರು ಕೇಳ್ತಾರೆ, ಎಲ್ಲ ಪರಿಚಯನ ಮಾಡಿಕೊಂಡು ಮುಂದೆ ಹೇಳ್ತಾಳಕ್ಕೆ ಏನು ಕೇಳ್ತಾರ ಅಂತ ಕೇಳಿದ್ರೆ ನಿನಗೆ ನೀರಿಲ್ಲದೆ ಅನ್ನ ಮಾಡೋಕ್ಕೆ ಬರ್ತದೆ ಅಂತ ಕೇಳ್ತಾರೆ. ಅವ್ರು ನೀರಿಲ್ಲದೆ ಅನ್ನ ಮಾಡೋಕ್ಕೆ ನಿನಗೆ ಬರ್ತದಂತ ಕೇಳಿದಾಗ ಹೆಣ್ಮಗಳಂತಾಳೆ ಆಯ್ತು ಮಾಡಿ ತೋರಿಸ್ತೀನಿ ಅಂತಾಳೆ. ಮಾಡಿ ತೋರಿಸ್ತೀನಿ ಅಂತಂದ ಬಳಕ ಕುಂತಿರುವಂಥ ಹಿರಿಯರಂತಾರ, ನೀರಿಲ್ಲದ ಅನ್ನ ಹ್ಯಾಂಗೆ ಮಾಡೋದ್ರಿ, ಎಲ್ಲರೂ ನೀರು ಹಾಕಿನೇ ಅನ್ನ ಮಾಡ್ತಾರೆ, ನೀರಿಲ್ಲದ ಅನ್ನ ಹ್ಯಾಂಗೆ ಮಾಡೋದು ಅಂತ ತಿಳ್ಕೊಂಡು ಭಾಳ ಸಂಕೋಚನೆ ಆಗ್ತದೆ. ಆದ ಮೇಲೆಲ್ಲ ಗುರು ಹಿರಿಯರಂತಾರ ಏನಾಗ್ತದೆ ಆಗಲೇ ಅವ್ರ ಸಂಭಾಷಣೆ ಅಂತಂದ ಮೇಲೆ ನೀರಿಲ್ಲದ ಅನ್ನ ಮಾಡಿದೆ ಅಂತ ಕೇಳಿದ್ರೆ ನಾನು ನಿನಗೆ ಮಾಡ್ಕೋತೀನಿ ಅಂದ ಮೇಲೆ ದಾಸಿಮೇನವ್ರಂತ ಕೇಳಿದರೆ ದೇವರ ಸ್ವರೂಪ ಅಂತ ತಿಳ್ಕೊಂಡು ನಾವೆಲ್ಲ ಆರಾಧನೆ ಮಾಡ್ತೀವಲ್ಲ, ಆ ಹೆಣ್ಮಗಳು ಏನು ಮಾಡ್ತಾಳ ಅಂತ ಕೇಳಿದರೆ ದಾಸಿಮೇನವರು ಬಂದಾರ, ದೇವರೇ ಬಂದಾರ ಅಂತ ತಿಳ್ಕೊಂಡು ಅವರು ದೇವರದರ ಅಂತ ತಿಳ್ಕೊಂಡು ಒಂದು ತಾಟ್ ತೊಗೊಂಡು ಒಂದು ಚರಿಗೆ ನೀರು ತಗೊಂಡು ಅವ್ರ ಪಾದ ಪೂಜೆಯನ್ನು ಮಾಡಿ ಅಲ್ಲಿ ಒಲಿ ಮೇಲೆ ಅನ್ನ ಕಿಡಬೇಕಂತ ತಿಳ್ಕೊಂಡು ಅದೇ ಪಾದವನ್ನು ಅದೇ ನೀರು ಒಯ್ದು ಅನ್ನದೊಳಗೆ ಹಾಕಿ ಅನ್ನ ಕುದಿಸ್ತಾಳ. ಕುದಿಸಿ ಹಿರಿಯರ ಮುಂದೆ ತಂದಿಡ್ತಾಳೆ. ಹ್ಯಾಂಗೆ ಅನ್ನ ಮಾಡಿದ್ರಿ ಅಂತ ಮೇಲೆ ಹೇಳ್ತಾಳಕಿ ಏನು ಹೇಳ್ತಾಳ ಅಂತ ಕೇಳಿದ್ರೆ ನಾ ಹ್ಯಾಂಗೆ ನೀರಿಲ್ಲದ ಅನ್ನ ಮಾಡೀನಿ ಅಂತ ಕೇಳಿದ್ರೆ ನೀರು ತಗೊಂಡು ಪಾದ ತೊಳೆದೀನಿ, ಆ ನೀರು ಹೋಗಿ ಪಾದ ತೀರ್ಥ ಆಗ್ಯಾವ, ತೀರ್ಥ ಹಾಕಿ ಅನ್ನ ಮಾಡೀನಿ ಅಂತಕ್ಕಂಥ ಮಾತನ್ನು ಹಿರಿಯರಿಗೆ ಹೇಳ್ತಾಳ ಅಂತ ಕೇಳಿದರೆ ಭಾಳ ಒಳ್ಳೆಯ ಗುಣಗಳನ್ನು ಹೊಂದಿರುವಂಥ ಹೆಣ್ಮಗಳದಾಳ. ನಾ ಮದುವೆ ಮಾಡ್ಕೊತೀನಿ ಅಂತ ತಿಳ್ಕೊಂಡು ಸಂಸಾರ ಆ ರೀತಿ ಮಾಡಿಕೊಂಡು ಹೋಗ್ತಾರ ಅಂತಕ್ಕಂಥದ್ದು ಸನ್ನಿವೇಶ ಬರ್ತದೆ. ಅದ
ಕಾಗಿ ಕೂಗೋಗುತ್ತು ಅಂದರೆ ಯಾರೇ ಬರೋರು ಅದಾರ ಅಂತ ತಿಳ್ಕೊಂಡು ಮುಂಜಾನೆದ್ದು ಅಂತಿರ್ತೀವಿ. ಆದರೆ ಆ ರೈತ ಹೊಲದೊಳಗೆ ಏನಾಯಿತು ಅಂತ ಕೇಳಿದ್ರೆ ಕಾಗಿ ಕೂಗೋ ಮುಂದೆ ಕಾವು ಕಾವು ಅಂದಮೇಲೆ ಕರ್ಕಶ ಧ್ವನಿಯನ್ನು ಕೇಳಿ ಸಿಟ್ಟು ಬರ್ತದ. ಸಿಟ್ಟು ಬಂದು ಒಂದು ಕಲ್ಲನ್ನು ತಗೊಂಡು ಆ ಕುಂತಿರುವಂಥ ಕಾಗಿಗೆ ಎಸೆದು ಬಿಡ್ತಾನೆ. ಎಸೆದ ಪೂರ್ವದೊಳಗೆ ಏನಾಗ್ತದ ಅಂತ ಕೇಳಿದ್ರೆ ಆ ಕಾಗಿ ಬಾಜು ಏನು ಬಂದು ಕುಂತಿರ್ತದ ಅಂತ ಕೇಳಿದ್ರೆ ಕೋಗಿಲೆ ಬಂದು ಕುಂತಿರ್ತದೆ. ಕೋಗಿಲೆ ಬಂದು ಕುಂತಿರ್ತದ, ಕಾಗಿ ಬಾಜು ಕುಂತಿರ್ತದ. ಅದು ಕುಹು ಕುಹು ಅಂತದ. ರೈತ ಅಂತಾನ ಕಾಗಿ ಕೂಗೋದಕ್ಕೆ ಕೋಗಿಲೆ ಕೂಗೋದಕ್ಕೆ ಭಾಳ ಫರಕ್ ಅದ. ಮತ್ತು ಕಾಗಿ ಕೂಗೋ ಮುಂದೆ ಸಿಟ್ಟು ಬಂದು ಆ ಕಲ್ಲನ್ನು ತಗೊಂಡು ಆ ಕೋಗಿಲಿಗೆ ಹೊಡಿತಾನ. ಆ ಕೋಗಿಲಿಗೆ ಹೋಗಿ ಬಡಿಲಿಲ್ಲದು, ಆ ಕಾಗಿಗೆ ಹೋಗಿ ಬಡಿಲಿಲ್ಲ, ಕೋಗಿಲಿಗೆ ಹೋಗಿ ಬಡಿತದು. ಕಾಗಿಗೆ ಹೊಡೆದಿದ್ದ ಕೋಗಿಲಿಗೆ ಬಡಿತು, ಕಾಗಿಗೆ ಹೊಡೆದಿದ್ದ ಕೋಗಿಲಿಗೆ ಬಡಿತು. ಕೋಗಿಲಿಗೆ ಏನಂದ ಅಂತ ಕೇಳಿದ್ರೆ ಕ್ಷಮೆ ಕೇಳ್ತಾನೆ. ನಾ ನಿನಗೆ ಹೊಡೆದಿಲ್ಲ ಕೋಗಿಲೆ, ನಾ ಕಾಗಿಗೆ ಹೊಡೆದೀನಿ ಅಂದಾಗ ಆ ಕೋಗಿಲೆ ಹೇಳ್ತದ ನಿಂದು ತಪ್ಪಲ್ಲ, ನಾ ಕಾಗಿ ಬಾಜು ಏನು ಬಂದು ಕೂತೀನಲ್ಲ ನಂದು ತಪ್ಪ ಅಂತಕ್ಕಂಥ ಮಾತನ್ನು ಆ ಕೋಗಿಲೆ ಹೇಳ್ತದೆ. ಯಾಕೆ ಈ ಮಾತು ಹೇಳ್ದ ಅಂತ ಕೇಳಿದರೆ ಕಾಗಿ ಶ್ರೇಷ್ಠನೇ ಹೌದು, ಆದರೆ ಕಾಗಿ ತನ್ನ ಕೊನೆಯ ಧರ್ಮಕ್ಕೆ ತನ್ನ ಜಾತಿಯನ್ನು ತೋರಿಸ್ತದೆ. ಪುಣ್ಯಾತ್ಮರೇ, ಸದ್ಗುರು ಶರಣ ಶಿವಲಿಂಗೇಶನ ಅಂಗಳದೊಳಗೆ ಬಂದು ಕೂತೇವೆ ಅಂತ ಕೇಳಿದ್ರೆ ನಮ್ಮ ಜನ್ಮ ಪವಿತ್ರ ಜನ್ಮ ಆಗ್ತದೆ, ನಾವು ಸಂತರು ಮಹಾಂತರಾಗಿ ಹೋಗ್ತೇವೆ ಅಂತಕ್ಕಂಥ ಮಾತನ್ನು ಶಾಸ್ತ್ರವನ್ನು ಹೇಳ್ತದೆ. ಅದಕ್ಕೆ ದಾಸೋಹದ ರೂಪದೊಳಗೆ ಸಂತರ ಮಹಾಂತರ ಶಿವೇಗಳವರು ಆಗಬೇಕು ಅಂತ ಕೇಳಿದರೆ ಇವತ್ತು ಕಲಬುರಗಿ ಶರಣ ಬಸಪ್ಪನ ಪುರಾಣ, ಇವತ್ತು ಬಸವ ಪುರಾಣ, ಇವತ್ತು 40 ವಾರ್ಡ್ ಶರಣರು ಅಂತ ಕೇಳಿದ್ರೆ ಅವ್ರು ಎಂಥ ಚರಿತ್ರೆ ಅಂತ ಕೇಳಿದ್ರೆ ಕಾಯಕವನ್ನು ಮಾಡಿ ಜೋಳಿಗೆ ಹಿಡಿದುಕೊಂಡು ಮನೆ ತಿರುಗಾಡಿ 5 ಮನೆ ತಿರುಗಾಡಿ ಭಿಕ್ಷೆಗಳನ್ನು ಬೇಡಿ ಸದಾವ ಕಾಲ ಮಠದೊಳಗೆ ದಾಸೋಹ ನಡೆಸುವಂಥ 40 ವಾರ್ಡ್ ಶರಣರು ಕೂಡ ಈ ಜಗತ್ತನ್ನು ಈ ಸಮಾಜವನ್ನು ಪರೀಕ್ಷೆ ಮಾಡುತ್ತದೆ. ಜೋಳಿಗೆ ಹಿಡಿದು ಮನೆ ಮುಂದೆ ಹೋಗಿ ನಿಂತಾಗ ಕಳ್ಳತನ ಅಂತಕ್ಕಂಥದ್ದು ಶಬ್ದ ಅಪವಾದವನ್ನು ಅಪಮಾನವನ್ನು ಮಾಡ್ತದೆ ಈ ಸಮಾಜ. ಸಂತರು ಮಹಾಂತರು ಅಂಥವೆಲ್ಲವನ್ನ ಎನ್ನ ಮಾನಾಪಮಾನ ನಿನ್ನದಯ್ಯ, ಎನ್ನ ಹಾನಿರುದ್ಧಿ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತೆ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಶರಣರು ಅನ್ನುವ ಕಾಲಕ್ಕೆ ಸುಮ್ಮನೆ ನಮಗೆ ಮಲ್ಲಪ್ಪ ಅನ್ನಲ್ಲಿ ಮಲ್ಯ ಅಂದ್ರೆ ಭಾಳ ಸಿಟ್ಟು ಬರ್ತದೆ ರೀ. ಎಲ್ಲಿ ಶರಣರು, ಎಲ್ಲಿ ಮಹಾಂತರು, ಎಲ್ಲಿ ಶಿವೆಗಳು? ನಮ್ಮ ಭಾರತ ದೇಶವನ್ನು ಕುರಿತು ನಮ್ಮ ತಾಯಿಯ ಈ ನಾಡಿನ ಕುರಿತು ಅಪೋರು ಭಾಳ ಚಂದ ಹೇಳಿದರು. ನಮ್ಮ ಸಂಸ್ಕೃತಿ ನಮ್ಮ ದೇಶ ಅಂತ ಕೇಳಿದರೆ ಯಾಕೆ ಗೌರವಿಸ್ತದ ಅಂತ ಕೇಳಿದರೆ ರಾಷ್ಟ್ರಗೀತೆ ಬರೆದಿರುವಂಥ ಮಹಾಂತ ಸಂತ ಯಾರು ಅಂತ ಕೇಳಿದ್ರೆ ಯಾರು ರಾಷ್ಟ್ರಗೀತೆ ಬರೆದವರು? ಟ್ಯಾಗೋರ್. ಎಷ್ಟು ಗೀತೆಗಳು ಬರೆದಾರವರು? ಎಷ್ಟು ಗೀತೆ ಬರೆದಾರ? ನಮ್ಮ ದೇಶದ ಒಂದು ಗೀತೆ ಬರೆದರೆ ಬಾಂಗ್ಲಾದೇಶದ ಒಂದು ಗೀತೆಯನ್ನು ಬರೀತಾರೆ. ಬಾಂಗ್ಲಾದೇಶದ ಒಂದು ಗೀತೆಯನ್ನು ಬರುವ ಕಾಲಕ್ಕೆ ಈ ಭಾರತ ದೇಶದೊಳಗೆ ಅಪೂರ್ವವಾಗಿರುವಂಥ ಒಂದು ಸ್ವಾಗತ, ಒಂದು ಸಮ್ಮೇಳನವನ್ನಿಟ್ಟು, ಒಂದು ಗೌರವ ಸಮರ್ಪಣೆ ಇಟ್ಟು ಏನು ಮಾಡ್ತಾರೆ ಅಂತ ಕೇಳಿದರೆ ಆ ಮಹಾತ್ಮನನ್ನು ಆಗಮನ ಮಾಡ್ತಾರೆ. ಆಗಮನ ಮಾಡಿದಾಗ ಒಂದು 7-8 ವರ್ಷದ ಆ ಹುಡುಗಿಯನ್ನು ಕರೆಸಿ ಒಂದು ಗುಲಾಬಿ ಹೂವನ್ನು ಆ ಮಹಾತ್ಮನ ಕೈಯೊಳಗೆ ಕೊಟ್ಟು ಆ ಹುಡುಗಿ ಹೇಳ್ತದೆ, ಐ ಲವ್ ಮೈ ಇಂಡಿಯಾ, ವೆಲ್ಕಮ್ ಟು. ಆ ಸ್ವಾಗತ ಮಾಡಿ ಆ ಮಾತನ್ನು ಹೇಳಿದಾಗ ಮಹಾತ್ಮನನ್ನು ಕುರ್ಚಿ ಮೇಲೆ ಕುಂಡ್ರಿಸಿ ಆ ಎಲ್ಲ ಸಮರೂಪ ಆದ ಮೇಲೆ ಆ ಮಹಾತ್ಮ ಹುಡುಗಿಯನ್ನು ಕರೆದು ಕೇಳ್ತಾನ. ಏನು ಕೇಳ್ತಾನ ಅಂತ ಕೇಳಿದ್ರೆ, ನೀ ಭಾರತ ದೇಶಕ್ಕೆ ಯಾಕೆ ಪ್ರೀತಿ ಮಾಡ್ತಿ ಹೇಳು ಮಗು ಅಂದಾಗ ಆ 8 ವರ್ಷದ ಹುಡುಗಿ ಹೇಳ್ತದ. ಏನು ಹೇಳ್ತದ ಅಂತ ಕೇಳಿದ್ರೆ, ಭಾರತ ದೇಶವನ್ನು ನಾನು ಯಾಕೆ ಪ್ರೀತಿ ಮಾಡ್ತೀನಿ ಅಂತ ಕೇಳಿದ್ರೆ, ನನ್ನ ಭಾರತ ದೇಶದೊಳಗೆ ನನ್ನ ತಾಯಿ ಅಂತ ತಿಳ್ಕೊಂಡು ಗೌರವಿಸುವ ದೇಶ ಎಲ್ಲಾದರೂ ಸಿಗರೆ ಅದು ಭಾರತ ದೇಶ. ಸಂತರ ಮಹಾಂತರ ಶಿವೇಗಳವರ ಗೌರವವನ್ನು ಕೊಡುವಂಥ ದೇಶ ಅದು ಭಾರತ ದೇಶ. ಋಷಿ ಮುನಿಗಳನ್ನು ಪೂಜಿಸುವ ದೇಶ ಅಂತಕ್ಕಂಥ ಮಾತನ್ನು ಆ 8 ವರ್ಷದ ಹುಡುಗಿ ಹೇಳ್ತದೆ. ಅದಕ್ಕೆ ಈ ದೇಶದೊಳಗೆ ಮಹಾಂತರ ಸಂತರ ಶಿವೇಗಳವರಿಗೆ ಏನದ ಅಂತ ಕೇಳಿದರೆ ದಾಸೋಹ ಮೂರ್ತಿಗಳಂದಿದ್ದಾರೆ. ಅದಕ್ಕಂತಾರವರು ಯಾಕೆ ನಾವು ಕೂಡ ದಾಸೋಹ ಮೂರ್ತಿಗಳಾಗಬೇಕಲ್ಲ ಅಂತ ಕೇಳಿದರೆ, ಅಂಥ ಘನವಾಗಿರುವಂಥ ಕಾರ್ಯವನ್ನು ಸದ್ಗುರು ಶರಣ ಶಿವಲಿಂಗೇಶ್ವರರು ಮಾಡಿ ಹೋಗಿದ್ದ ಕಾರಣ ಇವತ್ತು ಅವರನ್ನು ನೆನೆಸ್ತೀವಿ. ಎಂಥ ಕಾರ್ಯಕ್ರಮ ಹಮ್ಮಿಕೊಂಡಾರ ಅಂತ ಕೇಳಿದರೆ ಸೊಲ್ಲಾಪುರದೊಳಗೆ ಭಾಳ ಅಪರೂಪವಾಗಿರುವಂಥ ಕಾರ್ಯಕ್ರಮ. ನಾಳೆ ನಮ್ಮ ನಿಜಗುಣ ದೇವರು ಮಹಾಪುರಾಣವನ್ನಿಟ್ಟಾರ. ಇಟ್ಟು ಉಲ್ಲಾಸ, ಇಷ್ಟು ಸಂತೋಷ. ನಾವು ಮಾದನ ಹಿಪ್ಪರಿಗೊಳಗೆ ಶರಣ ಶಿವಲಿಂಗೇಶ್ವರರು ಹುಟ್ಟಿ ಬೆಳೆದಾರ ಅಂದರೂ ಕೂಡ ಅಪರೂಪವನ್ನು ಮಾಡ್ತೀವಲ್ಲ. ಇವತ್ತು ಬೇರೆ ನಾಡಿನೊಳಗೆ ಮಹಾರಾಷ್ಟ್ರದೊಳಗೆ ಆ ಸಂತ ಮಹಾಂತನ ಜೀವನ ಚರಿತ್ರೆ, ಅವನ
ಮೂರ್ತಿಯನ್ನು ಸ್ಥಾಪನೆಯನ್ನು ಮಾಡಿ ಆರಾಧನೆ ಭಕ್ತರು ಮಾಡ್ತಾರ ಅಂತ ಕೇಳಿದ್ರೆ ಆ ಸದ್ಗುರು ಶರಣ ಶಿವಲಿಂಗೇಶ್ವರರು ಯಾವುದರಿಂದ ಶ್ರೀಮಂತರಾಗ್ಯಾರ ಅಂತ ಕೇಳಿದ್ರೆ ಭಕ್ತರ ಮನದೊಳಗೆ ಶ್ರೀಮಂತರಾಗಿ ಆ ಲೋಕವನ್ನು ಸೃಷ್ಟಿ ಮಾಡ್ಯಾರ ಅಂತ ಕೇಳಿದ್ರೆ ನಾವೆಲ್ಲ ಹೆಮ್ಮೆಯಿಂದ ದಾಸೋಹಿ ಅಂತಕ್ಕಂಥದ್ದು ಅಲ್ಲಕ್ಕೆ ಯಾವುದು ಅಭ್ಯಂತರ ಇಲ್ಲ ಅಂತಕ್ಕಂಥದ್ದು. ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ 1,00,000 ಕೊಟ್ಟು ಮಹಾದಾನಿ ಆಗ್ತೀವಿ. ನಾವು ಏನು ಮಾಡ್ತೀವಿ ಕೊಟ್ಟು ಅಂತ ಕೇಳಿದ್ರೆ ಬಂಗಾರ ಕೊಟ್ಟು ದಾಸೋಹ ಮೂರ್ತಿ ಆಗ್ತೀವಿ. ನಾವು ಧಾನ್ಯ ಕೊಟ್ಟು ದಾಸೋಹ ಮೂರ್ತಿ ಆಗ್ತೀವಿ. ಭೂಮಿ ಕೊಟ್ಟು ದಾಸೋಹ ಮೂರ್ತಿ ಆಗ್ತೀವಿ. ಭೂಮಿ ಹೇಮ ಎಲ್ಲ ನಿನ್ನದಲ್ಲ, ಇದು ಜಗಕ್ಕಿಕ್ಕಿದ ವಿಧಿ ಅಂತಕ್ಕಂಥ ಮಾತನ್ನು ಬಸವಣ್ಣವ್ರು ಹೇಳ್ತಾರ. ಇದು ಬೇಕಾಗಿಲ್ಲ ದೇವರಿಗೆ ಏನು ಬೇಕು ಅಂತ ಕೇಳಿದರೆ ಪವಿತ್ರವಾಗಿರುವಂಥ ನಿನ್ನ ಮನಸ್ಸು ಕೊಟ್ಟೆ ಅಂತ ಕೇಳಿದರೆ ಶರಣ ಶಿವಲಿಂಗೇಶ ನಿನ್ನ ಬದುಕು ಕಲ್ಯಾಣ ಮಾಡ್ತಾನೆ. ಅದಕ್ಕಂತಾರ ಅವು ಸಿದ್ಧಾರೂಢರು ಅಕ್ಕಲಕೋಟೆ ಶರಣರು ಎಲ್ಲ ಶಿಷ್ಯರು ತಗೊಂಡು ಎಲ್ಲಿಗೆ ಹೊಂಟಿದ್ರು ಅಂತ ಕೇಳಿದರೆ ಸಂಚಾರ ಮಾಡ್ಕೊತ ಹೋಗ್ತಿರ್ತಾರೆ. ಹೋಗುವಾಗ ಹಾದಿಯೊಳಗೆ ಕಾಡಿನೊಳಗೆ ಪ್ರವೇಶ ಆಗ್ತದೆ. ಆದಮೇಲೆ ಸಾಯಂಕಾಲ ಆಗ್ತದೆ, ರಾತ್ರಿ ಆಗ್ತದೆ. ಹೆಂಗೆ ಮಾಡೋದು? ರಾತ್ರಿ ಆಯಿತು, ಇಲ್ಲೇ ವಸತಿ ಮಾಡ್ಬೇಕಾಗ್ತದೆ. ಅಂದಮೇಲೆ ಕಾಡಿನೊಳಗೆ ಏನಾಗ್ತದ ಅಂತ ಕೇಳಿದ್ರೆ ಹುಲಿ, ಚಿರತೆ, ಆನೆ ಇವೆಲ್ಲ ಭಯಂಕರವಾಗಿರುವಂಥ ಈ ಪ್ರಾಣಿಗಳಿರ್ತಾವ. ಹೆಂಗೆ ಮಾಡೋದು? ಇಲ್ಲಿ ಬ್ಯಾಡ ವಸತಿ ಮಾಡೋದು, ಹೋಗೋಣ ಅಂತ ತಿಳ್ಕೊಂಡು ಹೋಗುವ ಕಾಲಕ್ಕೆ ಸಿದ್ಧಾರೂಢರಂತಾರ, ಏನೂ ಅಂಜಕ್ಕೆ ಹೋಗ್ಬೇಡ್ರಿ, ದೇವರ ಪ್ರಾರ್ಥನೆಯನ್ನು ಮಾಡಿರಿ, ದೇವರ ಸ್ಮರಣೆಯನ್ನು ಮಾಡಿ. ನೀವೆಲ್ಲ ಪ್ರತಿದಿನ ಬೆಳಗಿನ ಜಾವಕ್ಕೆ ಓಂ ನಮಃ ಶಿವಾಯ ಅಂತಕ್ಕಂಥ ಮಹಾ ಜಪವನ್ನು ಮಾಡ್ತಿರಲ್ಲ, ಆ ಮಾಡಿದ ಪುಣ್ಯ ಭಾಳ ಪವಿತ್ರ ಅಂತಕ್ಕಂಥದ್ದು ಮಾತನ್ನು ಶಾಸ್ತ್ರ ಹೇಳ್ತದೆ. ಕಾಯವಿಡಿದ ಆತ್ಮ ರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವ ಮಂತ್ರವನ್ನು ಅಂತ ತಿಳ್ಕೊಂಡು ನಿಜಗುಂಡ್ರು ಹೇಳ್ತಾರೆ. ಪವಿತ್ರವಾಗಿರುವಂಥ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ನುಡಿರಿ, ಜಪ ತಪ ಮಾಡಿರಿ, ದೇವರಲ್ಲಿ ಒಂದು ಆಗ್ರಿ ಅಂತಕ್ಕಂಥ ಮಾತನ್ನು ಸಿದ್ಧಾರೂಢರು ಹೇಳ್ತಾರೆ. ಹೇಳಿದ ಮ್ಯಾಲ ಇದು ನಮ್ಮ ಕೈಲಾಗಲ್ಲಪ್ಪ ಅಂತಾರೆ ಅವ್ರು ಸಂಘಟಿದ್ದವರು. ಇದು ನಮ್ಮ ಕೈಲಾಗಲ್ರಿ. ಈ ಕಾಡಿನೊಳಗೆ ದೇವರ ಧ್ಯಾನ ಮಾಡು, ಜಪ ಮಾಡು ಅಂದ್ರೆ ಹೆಂಗ್ರಿ ಸ್ವಾಮಿಗಳು? ಮತ್ತು ಎಲ್ಲ ಇಲ್ಲಿ ಆನೆ ಒಂಟಿ ಎಲ್ಲ ಕುದುರೆ ಎಲ್ಲ ಏನು ಮಾಡ್ತಾವ, ತಿಂದು ಹೊತ್ತು ಹೊಂಡತ್ತ ನಮ್ಮದು ಸ್ಮಶಾನ ಆಗ್ತದೆ. ಬ್ಯಾಡ ಅಂದರೂ ಕೂಡ ಸಿದ್ಧಾರೂಢರು ಹೇಳ್ತಾರೆ, ದೇವರ ಜೊತೆಗೆ ಬೆರೀರಿ, ಏನೂ ಆಗಲ್ಲ ಅಂತಂದ್ರೂ ಕೂಡ ಏನೂ ಮಾಡೋದು ಬೇಡ, ಗಿಡದ ಹೋಗ್ಕೊಂಡಿರ್ತೀರಂತಾರೆ ಅವರೆಲ್ಲ. ದೊಡ್ಡ ದೊಡ್ಡ ಗಿಡ ಇದ್ದವ್ರಿ, ಗಿಡದ ಹೋಗ್ಕೊಂಡಿರ್ತಾರೆ ಎಲ್ಲರೂ. ಸಂಘಟಿದ್ದವ್ರು ಗೆಳೆಯರೆಲ್ಲ ಗಿಡದ ಹೋಗ್ಕೊಂಡಿರ್ತಾರೆ. ಸಿದ್ಧಾರೂಢರು ದೇವರ ಧ್ಯಾನ ಮಾಡ್ತಿರ್ತಾರೆ. ತಳಕ್ಕೆ ಕೂತು ಆ ಗಿಡದ ಬುಡಕ್ಕೆ ತಪಸ್ಸು ಮಾಡ್ತಾರೆ. ದೇವರ ತಪಸ್ಸು ಮಾಡುವಾಗ ಓಂ ನಮಃ ಶಿವಾಯ ಮಹಾಮಂತ್ರ ನುಡಿತಾರ. ನುಡಿದ ಕಾಲಕ್ಕೆ ಅದೇ ರಾತ್ರಿ 12:30 1 ಹುಲಿ ಬರ್ತದ. ಸಿದ್ಧಾರೂಢರ ಬಾಜು ಕುಂತು ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಕೇಳ್ತದ. ಮ್ಯಾಲ ಕುಂತು ಸಿದ್ಧಾರೂಢರಿಗೆ ತಿಂದು ಹಾಕಿಬಿಡ್ತದ ಹುಲಿ ಅಂತ ತಿಳ್ಕೊಂಡು ಅವ್ರು ವಿಚಾರ ಮಾಡಕತ್ತಾರ. ಓಂ ನಮಃ ಶಿವಾಯ ಅಂತಕ್ಕಂಥ ಮಹಾಮಂತ್ರವನ್ನು ಹುಲಿ ಕೇಳ್ತದ. ಕೇಳಿ ಆನಂದಪಟ್ಟು ತನ್ನ ಜೀವನವನ್ನು ಮುಕ್ತಿ ಮಾಡಿಕೊಂಡು ಸುಮ್ಮನೆ ನಮಸ್ಕಾರ ಮಾಡಿ ಹೋಗ್ತದ. ಹೋಗುವ ಕಾಲಕ್ಕೆ ಬೆಳಗ್ಗೆ ಎದ್ದು ಮತ್ತು ಸಂಚಾರ ನಡೆಯುವ ಕಾಲಕ್ಕೆ ಏನಾಗ್ತದ ಅಂತ ಕೇಳಿದ್ರೆ ಸಿದ್ಧಾರೂಢರಿಗೊಂದು ಗುಂಗಿ ಹುಳ ಸುತ್ತ ಹಾಕ್ತಿರ್ತದೆ. ಗುಂಗಿ ಹುಳ ಸುತ್ತ ಹಾಕ್ತಿರ್ತದ. ಹಾಕಿ 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 ಭಾಳ ಕಾಡ್ತಿರ್ತದ. ಒಮ್ಮೆ ಈ ಕಡೆ ಹೊಡಿತಾರ, ಒಮ್ಮೆ ಹಿಂದೆ ಹೊಡಿತಾರ, ಮುಂದೆ ಹೊಡಿತಾರ. ಎಷ್ಟು ಹೊಡೆದ್ರೂ ಕೂಡ ಗುಂಗಿ ಹುಳ ಹೋಗೋಕ್ಕೆ ಶಕ್ಯ ಇಲ್ಲ. ಆವಾಗ ಅಕ್ಕಲಕೋಟೆ ಶರಣಪ್ಪನವ್ರು ಸಂಘಟಿದ್ದವ್ರು ಗೆಳೆಯರಂತಾರ, ಅಂಥ ಹುಲಿನೇ ಕುಂಡಿಸಿದಿ, ಒಂದು ಗುಂಗಿ ಹುಳ ಕುಂಡಿಸಲಾಗಿದಂಥ ಕಾಲಕ್ಕೆ ಸಿದ್ಧಾರೂಢರು ಅಂತಾರಂತ. ಆವಾಗ ಸಿದ್ಧಾರೂಢರು ಅಂತಾರಂತ ಏನಂತಾರ, ಆವಾಗ ನಾ ದೇವರ ಜೊತೆ ಇದ್ದ, ನನಗೆ ಹುಲಿ ಏನೂ ಮಾಡಿಲ್ಲ. ಈ ಗುಂಗಿ ಹುಳದ ಜೊತೆಗೆ ನಾ ಆಟ ಆಡಗತ್ತಿದ್ದ, ಅದಕ್ಕೆ ಈ ಗುಂಗಿ ಹುಳುಗೆ ನಾ ಕುಡಿಸೋಕ್ಕಾಗಿಲ್ಲ ಅಂತಕ್ಕಂಥ ಮಾತನ್ನು ಸಿದ್ಧಾರೂಢರು ಅಂತಾರೆ. ಅದಕ್ಕೆ ಈ ಜಗತ್ತಿನೊಳಗೆ ನಾವು ದೇವರ ಜೊತೆಗೆ, ಶಿವಯೋಗಿಗಳ ಜೊತೆಗೆ, ದಾಸೋಹ ಮೂರ್ತಿಗಳ ಜೊತೆಗೆ ಇದ್ದೀವಿ ಅಂತ ಕೇಳಿದ್ರೆ ಈ ಸಂಸಾರದಿಂದ ಮನುಷ್ಯ ಮುಕ್ತಿ ಆಗ್ತಾನೆ ಅಂತಕ್ಕಂಥ ಮಾತನ್ನು ಶಾಸ್ತ್ರ ಹೇಳ್ತದೆ ಬಂಧುಗಳೇ. ಅದಕ್ಕೆ ದಯವಿಲ್ಲದ ಧರ್ಮ ಅದಾವುದಯ್ಯ, ದಯಬೇಕು ಈ ಸಕಲ ಪ್ರಾಣಿಗಳಲ್ಲಿ ಅಂತಕ್ಕಂಥದ್ದು. ದಾನದ ಕುರಿತು ಪೂಜ್ಯರು ಹೇಳ್ತಾರಲ್ಲ, ದಾನದ ಕುರಿತು ಪೂಜ್ಯರು ಹೇಳ್ತಾರ ಅಂತ ಕೇಳಿದರೆ, ದಾನದಲ್ಲಿ ಮಾದನ ಹಿಪ್ಪರಿಗೆ ಅಂತ ಕೇಳಿದರೆ ಅದು ಮಹಾದಾನ ಹಿಪ್ಪರಿಗೆ ಅಂತಕ್ಕಂಥದ್ದು ಕ್ಷೇತ್ರದ ದಾನದಲ್ಲಿ ಹೇಳ್ಸೋಳಕ್ಕೆ ಶಕ್ಯ ಇಲ್ಲ. ಆದರೂ ಕೂಡ ಹೇಳಬೇಕಾಗ್ತದೆ. ಯಾಕ ಅಂತ ಕೇಳಿದರೆ, ಅಲೆಕ್ಸಾಂಡ್ರ ಈ ಜಗತ್ತನ್ನು ಗೆದ್ದಾನ, ಅಲೆಕ್ಸಾಂಡ್ರ ಈ ಜಗತ್ತು ಗೆದ್ದಾನ, ಶಾಸ್ತ್ರ ಗೆದ್ದಾನ, ಪುರಾಣ ಗೆದ್ದಾನ, ಬಂಗಾರ, ವೈಡೂರ್ಯ, ಸಂಪತ್ತು, ಭೂಮಿ, ಜಗತ್ತನ್ನೇ ಗೆದ್ದು ಅಂತಾನವ. ಏನು ಹೇಳ್ತಾನ ಅಂತ ಕೇಳಿದರೆ, ಸಾಯು ಕಾಲಕ್ಕೆ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ ಸಾಯು ಕಾಲಕ್ಕ ಅಂತ ಕೇಳಿದ್ರೆ, ತಮ್ಮ ಧರ್ಮಿ ದರ್ಶಿಗಳನ್ನು ಕರಿತಾನ. ಕರೆದು ಏನು ಹೇಳ್ತಾನೆ 4 ಮಂದಿಗ ಅಂತ ಕೇಳಿದ್ರೆ,
ನೋಡ್ರಿ, ನಾ ಸತ್ತ ಮ್ಯಾ ಅಂತ ಕೇಳಿದ್ರೆ, ನಾ ಸತ್ತ ಅಂತ ಕೇಳಿದ್ರೆ ಎರಡೂ ಕೈ ಹೊರಗೆ ಬೀಳ್ಬೇಕಂತ ನಾವು. ಯಾವ ಇಸ್ಲಾಂ ಧರ್ಮದೊಳಗೆ, ಕ್ರೈಸ್ತ ಧರ್ಮದೊಳಗೆ ಸತ್ರು ಅಂತ ಕೇಳಿದ್ರೆ ಹಿಂಗೆ ಪ್ಯಾಕ್ ಮಾಡ್ತಾರೆ, ಮುಚ್ತಾರೆ, ಹಿಂಗೆ ವೈಟ್ ಅರ್ಬಿಯಿಂದ ಮುಚ್ಚಿ ಹೆಣ ಒಯ್ತಿರ್ತಾರೆ. ಅವ ಅಲೆಕ್ಸಾಂಡರ್ ಹೇಳ್ತಾನ, ಏನು ಹೇಳ್ತಾನ ಅಂತ ಕೇಳಿದ್ರೆ, ನಾ ಸತ್ತ ಅಂದರೆ ಎರಡೂ ಕೈ ಕಾಣಿಸ್ಬೇಕು ಜನರಿಗೆ ಅಂದಾಗ ಇದು ನಮ್ಮ ಧರ್ಮದ ವಿರುದ್ಧ ಆಗ್ತದ, ನಾವು ಮಾಡಲ್ಲ ಅಂತ ತಿಳ್ಕೊಂಡು ಆ ಧರ್ಮದರ್ಶಿಗಳು ಹೇಳ್ತಾರ. ಇಲ್ಲ, ನಾ ಸತ್ ಅಂದ್ರೆ ಹಿಂಗೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಆ ಜಗತ್ತಿಗೆ ಯಾಕಪ್ಪ ಎರಡೂ ಕೈಗಳು ತೋರಿಸ್ಬೇಕು ಅಂತ ಕೇಳಿದರೆ ಅಲೆಕ್ಸಾಂಡರ್ ಹೇಳ್ತಾನ, ಎರಡೂ ಕೈಗಳು ಯಾಕೆ ಹೊರಗೆ ಬಿಡುವಂದಿನಂತ ಕೇಳಿದ್ರೆ, ಈ ಜಗತ್ತಿನೊಳಗೆ ಯಾವುದೂ ಶಾಶ್ವತವಲ್ಲ, ಈ ಜಗತ್ತಿನೊಳಗೆ ಎಲ್ಲ ಇಲ್ಲೇ ಬಿಟ್ಟು ಹೋಗೋದದ, ಈ ಜಗತ್ತಿಗೆ ತಿಳಿಲಿ ನಾ ಏನೂ ಒಯ್ದಿಲ್ಲ ಅಂತಕ್ಕಂಥ ಮಾತನ್ನು ಅಲೆಕ್ಸಾಂಡರ್ ಹೇಳ್ತಾನೆ. ಅದಕ್ಕೆ ಈ ಜಗತ್ತಿನೊಳಗೆ ಯಾವುದೂ ಕೂಡ ಒಯ್ಯೋದಿಲ್ಲ, ಜಗತ್ತಿನೊಳಗೆ ದಾಸೋಹ ಮೂರ್ತಿ ಆಗಬೇಕು ಅಂತ ಕೇಳಿದರೆ ಸಂತರ ಶಿವೇಗಳವರ ಬದುಕನ್ನು ನೋಡಿ ಕಲಿತೆ ಅಂತ ಕೇಳಿದರೆ ನೀನು ದಾಸೋಹ ಮೂರ್ತಿ ಆಗ್ತಿ ಅಂತಕ್ಕಂಥದ್ದು. ಈ ಸತ್ಯವಂತರ ಸಂಘವನ್ನು ಮಾಡಿ ಈ ಸಮಾಜದೊಳಗೆ, ಈ ಕಾರ್ಯದೊಳಗೆ, ಧರ್ಮದ ಕಾರ್ಯದೊಳಗೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು. ಅಂಥ ಧನವನ್ನು ಈ ಧರ್ಮದ ಕಾರ್ಯದೊಳಗೆ ನಾವು ಕೊಟ್ಟಿವಿ ಅಂತ ಕೇಳಿದರೆ ನಮ್ಮಂಥ ದಾಸೋಹ ಮೂರ್ತಿಗಳು ಯಾರೂ ಇಲ್ಲ ಅಂತಕ್ಕಂಥ ಮಾತನ್ನು ಶಾಸ್ತ್ರ ಹೇಳ್ತದೆ. ಸಂಸಾರದೊಳಗೆ ಜಿಪುಣತನ, ಸಂಸಾರದೊಳಗೆ ಕಾಯ್ದುಡುತ್ತದು, ಭಾಳ ರೀತಿ ಒಳ್ಳೆಯ ಸಂಸಾರಿಕರು ಸಂಸಾರವನ್ನು ಮಾಡ್ತಿರ್ತಾರೆ. ಆದರೆ ಒಬ್ಬೊಬ್ಬರು ಸಂಸಾರ ನೋಡ್ಬೇಕ್ರಿ ಭಾಳ ವಿಚಿತ್ರ ಇರ್ತದೆ. ಗಂಡ ಹೆಂಡತಿ ಏನಂದ್ರೆ ಅಂತ ಕೇಳಿದ್ರೆ ಆಕೆ ಅಂತ ಹೆಣ್ಮಗಳು ಎಷ್ಟು ದುಡಿತಿ ರೈತ ಅಂತ ತಿಳ್ಕೊಂಡು ನಿನಗೆಲ್ಲ ರೈತ ಅಂದಾರ, ನೀ ಎಷ್ಟು ದುಡಿತಿ ಹೊಲದಾಗ ಅಂತ ತಿಳ್ಕೊಂಡು ಅಂದಮೇಲೆ ಅವ ಅಂತಾನ, ನೀ ಎಷ್ಟು ಮನೆ ಒಳಗೆ ಕಕ್ಲತ್ತು ಮಾಡ್ತಿ, ಒಂದು ಕಡ್ಡೆ ಬಿ ತರೋದ್ರು ಭಾಳ ವಿಚಾರ ಮಾಡ್ತಿ ಅಂದವ. ಮತ್ತು ಇಟ್ಟೆಲ್ಲ ಮಾಡೋದೇ ಜೀವನ ಸಂಸಾರ ಉಳಿತದ ಅಂದಮೇಲೆ ಆಕಿ ಅಂತಾಳ, ನೀ ಏನು ಮಾಡು ಇನ್ನು ಮುಂದೆ, ನಾ ಮನೆ ಕಡೆದು ನೋಡ್ತೀನಿ, ನೀ ಹೊಲದ ಕಡೆ ನೋಡು ಅಂತಾಳಕಿ. ಹೊಲದ ಕಡೆ ನೋಡು, ಮನೆ ಕಡೆದು ನೋಡ್ತೀನಿ ಅಂದಮೇಲೆ ಇಷ್ಟು ಮಾತಾಡಿಕೊಂಡು ಜೀವನದೊಳಗೆ ಇಡಬೇಕಂದ್ರೆ ಅವ್ರು ಗಂಟು ಗಳಿಸಿಡ್ಬೇಕಂದ್ರು. ಗಂಟು ಗಳಿಸಿಡಬೇಕನ್ನುವ ಕಾಲಕ್ಕೆ ಏನಾಗ್ತದ ಅಂತ ಕೇಳಿದ್ರೆ ಆ ಹೆಣ್ಮಗಳಂತಾಳ, ಆಯ್ತು ಇವತ್ತಿನಿಂದ ಎಷ್ಟು ಆತದ ಅಷ್ಟು ಜಿಪುಣತನ ಮಾಡಿ ಕಾಯ್ದೆಡಾರೆ ಅಂತ ತಿಳ್ಕೊಂಡು ನೀ ಹೊಲದ ಕಡೆ ನೋಡು, ನಾ ಮನೆ ಕಡೆದು ನೋಡ್ತೀನಿ ಅಂತ ತಿಳ್ಕೊಂಡು ಇದು ಹೊಲದಕ್ಕೆ ಬುತ್ತಿ ಕಟ್ಕೊಂಡು ಹೋಯ್ತ್ರಿ. ಇದು ಕ್ಯಾಂಡಟ್ ಹೊಲಕ್ಕೆ ಹೋಯ್ತ್ರಿ. ಇದು ಮನ್ಯಾಗ ಏನು ಮಾಡ್ತು ಅಂತ ಕೇಳಿದ್ರೆ ಮುಂಜಾನೆ ಅಡುಗೆ ಮಾಡಿ ಬುತ್ತಿ ಕಟ್ಟಿ ಕೊಡ್ತಲ್ರಿ. ರವಿವಾರ ಇತ್ತು, ಮನ್ಯಾಗ 2 ಹುಡುಗರು ಇದ್ದು ರೀ. ಮನ್ಯಾಗ 2 ಹುಡುಗರು ಇದ್ದು, ಹುಡುಗರು ಏನಾಯ್ತು ಅಂತ ಕೇಳಿದ್ರೆ ರವಿವಾರ ಸಾಲಿ ಸುಟ್ಟಿ ಅದ ಅಂತ ತಿಳ್ಕೊಂಡು ಯಾರು ಬಂದರು ಅಂತ ಕೇಳಿದ್ರೆ 11-12 ಕಟಿಂಗ್ ಮಾಡೋ ಬಂದ. ಕಟಿಂಗ್ ಮಾಡೋವನಿಗೆ ಅಂತಾಳಕಿ, ಮತ್ತು ನಮ್ಮ 2 ಹುಡುಗರವ, ಮತ್ತು ಇವತ್ತು ಸಾಲಿ ಸುಟ್ಟಿ ಅದ, ಮತ್ತು ಏನು ಮಾಡು ಅಂತ ಕೇಳಿದ್ರೆ ₹8 ಕೊಟ್ಟರೆ ಎಷ್ಟು ಮಂದಿಗೆ ಮಾಡ್ತಿ ಅಂತ ಕೇಳೋದೊಳಕಿ. ₹1 3 ಮಂದಿಗೆ ಮಾಡಿಬಿಡ್ತೀನಿ ನಾವು. ಅವಾಗಿನ ಕಾಲಕ್ಕೆ ರೀ ₹1 3 ಮಂದಿಗೆ ಪೂರಾ ಬೋಳಿಸ್ಬಿಡ್ತೀನಿ ತಲೆ ಅಂದವ. ಆಯ್ತಂತ ತಿಳ್ಕೊಂಡು 2 ಹುಡುಗರು ಇದ್ದು ಅಲ್ರಿ. ಅವ ಹೋಗಿದ್ದ ಬುತ್ತಿ ಕಟ್ಕೊಂಡು ಎದಕ್ಕೆ ಹೋಗಿದ್ದ ಅಂತ ಕೇಳಿದ್ರೆ ಜ್ವಾಳ ಕೊಯ್ಸ್ಬೇಕಂತ ತಿಳ್ಕೊಂಡು ಜ್ವಾಳ ಕೊಯ್ಸಕ್ಕೆ ಹೋಗಿದ್ದ. ಇನ್ನು ತೊಗರಿ ಹೂವಾಗಿವ್ರಿ. ಹಾಗೆ ಆಗುವ ಕಾಲಕ್ಕೆ ಏನಾಗ್ಯದ ಅಂತ ಕೇಳಿದ್ರೆ ಮನ್ಯಾಗ ಇವ ಬಂದಾನೇವ. ಬಂದು ಎಲ್ಲ ಕತ್ತಿ ತೊಗೊಂಡು ಬಂದ. ಆಯ್ತಂತ ತಿಳ್ಕೊಂಡು ಜಮಾಯಿಸ್ಬಿಟ್ಟು 3 ಮಂದಿಗೆ ಏನು ಮಾಡಿಬಿಡು ಕಟ್ಟಿಂಗ ಅಂತ ತಿಳ್ಕೊಂಡು 2 ಹುಡುಗರಿಗೆ ಪಟ್ನೆ ಬಂದು ತರಿಸಿ ಬೋಳಿಸೇ ಬಿಟ್ಟವ. ನೋಡ್ರದ ಕಣ್ಣು ಮುಚ್ಚಿ ಕಣ್ಣು ತೆರೆದ ಬೋಳಿಸೇ ಬಿಟ್ಟ. ಬೋಳಿಸಿ ಮತ್ತು ಆಕಿ ಕೇಳ್ತಾನವ, ಮತ್ತು ಇನ್ನೊಂದು ಯಾರಿಗೆ ಮಾಡೋದು ಹೇಳು ಅಂತ ಕೇಳ್ತಾನವ. ಕೇಳಿದ ಮೇಲೆ ಅಕ್ಕಿ ಅಂತಾಳೆ, ಇನ್ನೊಂದು ಯಾರಿಗೆ ಮಾಡೋದು, ಇದು ನಮ್ಮ ಮನೆಯಿಂದೊಂದು ಹೊಲಕ್ಕೆ ಹೋಗ್ಯದ, ಇನ್ನೊಂದು ಯಾರಿಗೆ ಮಾಡೋದು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾನೆ. ನಮ್ಮ ಮನೆಯವ್ರು ಬರುತ್ತಾನೆ, ಇಲ್ಲೇ ಕುಂದ್ರು ಅಂದೊಳಕಿ. ಅವ ಅಂದ, ನಾ ಕುಂದ್ರಲಂಗ ಭಾಳ ಮಂದಿ ಬಳಸೋವ ಅಂದವ. ಅಂದ ಮ್ಯಾಲೆ ನಿಮ್ಗೆ ಹೇಳ್ತೀನಿ ರೀ, ನಾ ಕುಂದರಲ್ಲ ಅಂತ ತಿಳ್ಕೊಂಡು ಮತ್ತು ನೀ ಹೋತಿ ಅಂದಳು. ಹೋತಿನ ಅಂದವ. ಹೋತಿ ಅಂದ ಕಾಲಕ್ಕೆ ಆಕಿ ಅಂತಾಳ, ಮತ್ತು ಇನ್ನೂ ಇಬ್ಬರಿಗೆ ಬಳಸಿದ್ದು ಇನ್ನೊಬ್ರಿಗೆ ಅದ, ನನಗೆ ಬಳಸು ಅಂದಳಕಿ. ತಿರಿತಿನ ಹೇಳೋದು ಇಂಥ ಜಿಪುಣತನ ರೀ. ಅದಕ್ಕೆ ಆಕಿ ಹೊಲಕ್ಕೆ ಹೋಗಿತ್ತು ನೋಡ್ರಿ. ಅದು ಎಲ್ಲ ಜ್ವಾಳದ್ದು ಎಲ್ಲ ಕಸ ತೆಗಿಸಿ ಜ್ವಾಳ ಕೊಯ್ಸಿ ಏನು ಮಾಡ್ತು ಅಂತ ಕೇಳಿದ್ರೆ 3-4 ಕೆಲಸ ಮುಗಿಸೋರಿ, ಸಾಕು ಬಿಡೋದಿತ್ತು, ಇನ್ನೂ 6ಕ್ಕೆ ಬಿಡೋದಿತ್ತು. ಅವ ಮಗ ಇನ್ನೂ 6 ಇವ್ರಿಗೇನು ಕೆಲಸ ಹಚ್ಚೋದು ಬಾ ಅಂತ ತಿಳ್ಕೊಂಡು ಏನು ತೊಗರಿ ಹೂವಾಗಿತ್ತಲ್ರಿ, ಮಗ ತೊಗರಿ ಕೊಯ್ಸಿಬಿಟ್ಟು 6 ತೊಗರಿ ಕೊಯ್ಸಿಬಿಟ್ಟ. ಅದಕ್ಕೆ ಜಗತ್ತಿನೊಳಗೆ ಜಿಪುಣತನ ಅಂತಕ್ಕಂಥದ್ದು ಮಾಡಬೇಕು, ಮಾಡಬಾರ್ದಂತಲ್ಲ, ಯಾವುದಕ್ಕೆ ಮಾಡಬೇಕು ಅದಕ್ಕೆ ಜಿಪುಣತನ ಮಾಡಿದ್ವಿ ಅಂತ ಕೇಳಿದ್ರೆ ದಾಸೋಹ ಮೂರ್ತಿಗಳಾಗ್ತೀವಿ ಅಂತಕ್ಕಂಥ